ವೀಕ್ಷಕರೇ, ಹೂಗಳನ್ನು ಪ್ರಕೃತಿಯ ಸುಂದರ ಸೃಷ್ಟಿಯಂತೀವಿ. ಇವು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಅಲಂಕಾರಿಕವಾಗಿ ಹತ್ತಾರು ಮಹತ್ವವನ್ನು ಪಡೆದಿವೆ. ಹಬ್ಬ ಹರಿದಿನ ದೇವರ ಪೂಜೆಗಳಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಹೂಗಳಿಲ್ಲದೆ ಪೂಜಾ ಕಾರ್ಯಗಳೇ ನಡೆಯುವುದಿಲ್ಲ. ನೀವು ಅದೆಷ್ಟೇ ದೊಡ್ಡ ಪೂಜೆ ಮಾಡಿದರೂ ಪುಷ್ಪಾರ್ಚನೆ ಆಗದೆ ಪೂಜೆ ಪೂರ್ಣಗೊಳ್ಳುವುದೇ ಇಲ್ಲ. ಇದೇ ಕಾರಣಕ್ಕೆ ಹೂಗಳಲ್ಲೂ ದೈವಶಕ್ತಿ ಅಡಗಿರುವುದು. ದೇವಾನುದೇವತೆಗಳಿಗೂ ಒಂದೊಂದು ಹೂಗಳು ಪ್ರಿಯವಾಗಿರುವುದು. ಕಮಲ, ಮಲ್ಲಿಗೆ, ದಾಸವಾಳ ಶುಭ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಪಡೆದರೆ ಸುಗಂಧ ಮತ್ತು ಔಷಧಿ ತಯಾರಿಕೆಯಲ್ಲೂ ಇವುಗಳ ಪಾತ್ರ ದೊಡ್ಡದಿದೆ. ಹೂಗಳಲ್ಲಿರೋ ಸಕಾರಾತ್ಮಕ ಶಕ್ತಿ ನಿಮ್ಮ ಕೋರಿಕೆಯನ್ನು ಭಗವಂತನಿಗೆ ತಲುಪಿಸುವ ಕೇಂದ್ರ ಬಿಂದುವಿನಂತೆ ನಿಂತಿರುತ್ತೆ. ಹೂವನ್ನು ಹಾಕದೆ ಮಾಡುವ ಪೂಜೆ ಪಾಪಕ್ಕೆ ಸಮವಂತೆ. ದೇವರಿಗೆ ಹೂ ಮುಡಿಸದೆ ಪೂಜೆ ಮಾಡಿದರೆ ಭಗವಂತನು ಕೃತಾರ್ಥನಾಗಲಾರ ಅಂತಾರೆ. ಹೀಗಾಗಿ ಹೂವನ್ನು ದೇವಿ ಸ್ವರೂಪ ಅಂತೀವಿ. ಹೂವನ್ನು ಹೆಣ್ಣಿನ ಪ್ರತೀಕಾನೂ ಅಂತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಹೂವಿನ ಪ್ರಸಾದದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ದೇವರಿಗೆ ಮುಡಿಸಿದ ಹೂ ಎಡಗಡೆಯಿಂದ ಬಿದ್ದರೆ ಏನಾಗುತ್ತೆ, ಬಲಗಡೆಯಿಂದ ಬಿದ್ದರೆ ಯಾವ ಸೂಚನೆ, ಎಡಗಡೆಯಿಂದ ಹೂವಿನ ಪ್ರಸಾದವಾದರೆ ನಿಜಕ್ಕೂ ಕೆಡುಕು ಅನ್ನೋದು ನಿಜಾನ, ಅಥವಾ ಪುರಾಣಗಳು ಹೇಳಿರುವಂತೆ ಎಡಭಾಗದಲ್ಲಿ ಹೂ ಬಿದ್ದರೆ ನಿಮ್ಮ ಬದುಕೆ ಬಂಗಾರವಾಗುತ್ತಾ, ಇದೆಲ್ಲವನ್ನು ಕೂಡ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ವೀಕ್ಷಕರೇ, ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಬರೀ ಭಕ್ತಿ ಇದ್ದರೆ ಸಾಲದು. ಶುದ್ಧ ಮನಸ್ಸಿದ್ದರೂ ನೀವು ಅಂದುಕೊಂಡಿದ್ದು ಆಗದು. ಭಗವಂತನ ಕೃಪಾಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ದೊರೆಯಬೇಕು ಅಂದರೆ ಭಗವಂತನನ್ನು ಮೊದಲು ಸಂತೃಪ್ತಗೊಳಿಸಬೇಕು. ಅದರಲ್ಲಿ ಮೊದಲನೆಯದು ದೇವರನ್ನ ಹೂಗಳಿಂದ ಸಿಂಗಾರ ಮಾಡೋದು. ಯಾವ ಪೂಜೆಯಲ್ಲಿ ಹೂಗಳನ್ನು ಬಳಸುವುದಿಲ್ಲವೋ ಆ ಪೂಜೆ ಅಪೂರ್ಣವಾಗಂತೆ. ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯಬೇಕಾದರೆ ದೇವರನ್ನ ಫಲಪುಷ್ಪಗಳಿಂದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಆಯಾ ದೇವರಿಗೆ ಪ್ರಿಯವಾದ ಹೂಗಳನ್ನೇ ಪೂಜೆಯಲ್ಲಿ ಬಳಸಿ ಶ್ಲೋಕ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಹೂಗಳೊಂದಿಗೆ ಮಾಡುವ ಪೂಜೆಯಿಂದ ದೇವರನ್ನು ಒಲಿಸಿಕೊಳ್ಳುವುದು ತುಂಬಾ ಸುಲಭ ನೋಡಿ. ಹೀಗೆ ಹೂಗಳಿಂದ ಸಿಂಗರಿಸಿದ ಪೂಜೆಯ ವೇಳೆ ದೇವರಿಗೆ ಅರ್ಪಿಸಿದ ಹೂಗಳು ಕೆಳಗೆ ಬೀಳುವುದನ್ನು ಬಹುತೇಕರು ಗಮನಿಸಿರ್ತೀರಾ. ಕೆಲವು ದೇಗುಲಗಳಲ್ಲಿ ಹೂವಿನ ಪ್ರಸಾದವಾಗುವುದೂ ಇದೆ. ಪ್ರಾರ್ಥನೆಯ ವೇಳೆ ಹೂಗಳು ಬೀಳುವುದನ್ನು ನೋಡಿಯೇ ಶುಭವು ಅಶುಭವು ಅಂತ ನಿರ್ಧಾರ ಮಾಡೋದಿದೆ. ಆದರೆ ನಾವು ಪೂಜೆ ಆರಂಭಿಸಿದ ಕೂಡಲೇ ಹೂವಿನ ಮಾಲೆ ಅಥವಾ ಹೂಗಳು ನೆಲಕ್ಕುರುಳಿದರೆ ಇದರ ಹಿಂದೆ ಬೇರೆಯದ್ದೇ ಅರ್ಥವಿರುತ್ತೆ. ಬಹುತೇಕರು ಇದನ್ನು ದೇವರ ಪ್ರಸಾದ ಅಂತಾನೆ ಅಂದುಕೊಳ್ತಾರೆ. ಆದರೆ ಇದು ಭಗವಂತನೇ ನೀಡುವ ಕೆಲವೊಂದು ಸೂಚನೆಗಳು. ನಾವು ದೇವರಿಗೆ ಅರ್ಪಿಸಿದ ಹೂವು ಅಥವಾ ಹೂವಿನ ಮಾಲೆ ದೇವರ ಮುಡಿಗೇರದ ಕೂಡಲೇ ಕೆಳಗೆ ಬಿದ್ದರೆ ಭಗವಂತ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದಾನೆ ಅಂತಾನೆ ಅರ್ಥ. ನಾವು ಮಾಡ್ತಿರೋ ಪೂಜೆಯಲ್ಲಿ ಅಥವಾ ಭಕ್ತಿಯಲ್ಲಿ ಯಾವುದೋ ಒಂದು ಕೊರತೆ ಇದೆ ಅನ್ನೋದನ್ನು ಇದು ಸೂಚಿಸ್ತಾ ಇರುತ್ತೆ. ಇದು ಭಗವಂತ ನಮಗೆ ನೀಡುತ್ತಿರುವ ಮೊದಲ ಎಚ್ಚರಿಕೆಯ ಸಂಕೇತ. ದೇವರಿಗೆ ಹಾರವನ್ನು ಅರ್ಪಿಸಿದ ತಕ್ಷಣವೇ ಬಿದ್ದರೆ ಆಗ ನಮ್ಮ ಆಂತರಿಕ ಮನಸ್ಸು ಮತ್ತು ಭಾವನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಜೊತೆಗೆ ಸಮರ್ಪಣೆಯ ರೂಪದಲ್ಲಿ ಪೂಜೆಗೆ ಸಿದ್ಧವಾಗಬೇಕು. ನಂತರ ಕಾಯ, ವಾಚ, ಮನಸ್ಸ ಈ ಮೂರೂ ತ್ರಿಕರಣ ಶುದ್ಧಿಯಾಗಿ ಭಗವಂತನಲ್ಲಿ ಲೀನವಾಗಬೇಕು. ಆಗಲೇ ಭಗವಂತನ ಕೃಪಾ ಕಟಾಕ್ಷ ನಮ್ಮದಾಗುವುದು. ಭಗವಂತ ನೀಡಿದ ಎಚ್ಚರಿಕೆ ಸಂದೇಶಕ್ಕೆ ಪರಿಹಾರ ದೊರಕುವುದು. ಇನ್ನು ಭಗವಂತನ ಪೂಜೆ ಮಾಡುವ ವೇಳೆ ಅಥವಾ ಪೂಜೆ ಮಾಡಿದ ಬಳಿಕ ದೇವರ ಬಲಭಾಗದಲ್ಲಿ ಹೂ ಬಿದ್ದರೆ ಇದು ಶುಭ ಸಂಕೇತ. ನಿಮ್ಮ ಪ್ರಾರ್ಥನೆ, ನೀವು ಮಾಡಿಕೊಂಡ ಕೋರಿಕೆ ಭಗವಂತನನ್ನು ತಲುಪಿದೆ ಅಂತಾನೆ ಅರ್ಥ. ಭಗವಂತನ ಬಲಭಾಗದಿಂದ ಬೀಳುವ ಹೂವನ್ನು ಭಗವಂತನ ಸ್ವರೂಪವೇ ಅಂತ ಸ್ವೀಕರಿಸಲಾಗುತ್ತೆ. ನಿಮ್ಮ ಬದುಕಲ್ಲಿ ಬದಲಾವಣೆಗಳಾಗಲಿವೆ. ನೀವು ಮಾಡಿದ ಪೂಜೆಯಿಂದ ಭಗವಂತ ಸಂತೃಪ್ತನಾಗಿದ್ದಾನೆ. ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಈಡೇರ್ತವೆ ಅನ್ನೋದನ್ನು ಇದು ಸೂಚನೆ ನೀಡುತ್ತೆ. ದೇವರು ನೀಡಿದ ಈ ವರಪ್ರಸಾದವನ್ನು ಮನದಲ್ಲೇ ಜಪಿಸ್ತಾ ಜೀವನದಲ್ಲಿ ಸಕಾರಾತ್ಮಕ ಹೆಜ್ಜೆಗಳನ್ನು ಇಡಬೇಕು. ಇನ್ನು ಭಗವಂತನ ವರಪ್ರಸಾದದಲ್ಲೂ ಒಳ್ಳೆಯದು ಕೆಟ್ಟದ್ದು ಅನ್ನೋ ಸೂಚನೆ ಇರುತ್ತೆ ಅಂತ ಹಲವರು ಹೇಳ್ತಾರೆ. ಬಲಭಾಗದಲ್ಲಿ ಬಿದ್ದ ಹೂಗಳು ಒಳಿತನ್ನು ಸೂಚಿಸಿದರೆ ಎಡಭಾಗದಲ್ಲಿ ಬಿದ್ದ ಹೂಗಳು ವಿಘ್ನದ ಜೊತೆಗೆ ಅಡೆತಡೆಗಳನ್ನು ಸೂಚನೆ ನೀಡುತ್ತವೆ ಅನ್ನೋರು ಇದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮುಂಬರುವ ಸಮಸ್ಯೆಗಳು ಅಥವಾ ತೊಂದರೆಗಳ ಸೂಚನೆಯನ್ನು ಇದು ನೀಡುತ್ತೆ. ಇಲ್ಲಿಂದ ನಿಮ್ಮ ಜೀವನದಲ್ಲಿ ಹಲವು ತೊಡಕುಗಳು ಎದುರಾಗ್ತವೆ. ಅವುಗಳನ್ನು ಎದುರಿಸುವುದಕ್ಕೆ ಸಿದ್ಧರಾಗಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ವಾಸ್ತವವಾಗಿ ಬೇರೆಯದ್ದೇ ಆಯಾಮವೂ ಇದೆ. ಎಡ ಬಲ ಅನ್ನೋದು ಕೆಟ್ಟದಲ್ಲ, ಎಲ್ಲವೂ ಶುಭಕರವೇ. ಯಾವ ಭಾಗದಿಂದ ಹೂ ಬಿಡುತ್ತೆ ಅನ್ನೋದನ್ನಷ್ಟೇ ನಾವು ಮನದಲ್ಲಿಟ್ಟುಕೊಳ್ಬೇಕು ಅನ್ನೋರು ಇದ್ದಾರೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲೋ ದೇವಸ್ಥಾನದಲ್ಲೋ ಪೂಜೆ ಮಾಡಿಸ್ತಿದ್ದೀರಾ ಅಂದುಕೊಳ್ಳಿ. ಈ ವೇಳೆ ಎಡಭಾಗದಿಂದ ಹೂ ಬಿತ್ತು ಅಂದರೆ ನಿಮ್ಮ ಮನಸ್ಸು ಚಂಚಲವಾಗುತ್ತೆ. ಅಯ್ಯೋ, ಇದೇನಿದು, ಪೂಜೆಯ ವೇಳೆ ಹೀಗಾಯ್ತಲ್ಲ, ನಾವು ಮಾಡ್ತಿರೋ ಪೂಜೆ ಭಗವಂತನಿಗೆ ಇಷ್ಟವಾಗಲಿಲ್ಲವಾ, ನಮ್ಮ ಕಷ್ಟಗಳಿಗೆ ಇನ್ನು ಮುಂದೆಯೂ ಪರಿಹಾರ ಸಿಗಲ್ವಾ ಅನ್ನೋ ಗೊಂದಲಗಳು ಕಾಡೋದಕ್ಕೆ ಶುರುವಾಗುತ್ತವೆ. ಪೂಜೆ ಮುಗಿದ ನಂತರವೂ ನಮ್ಮ ಮನಸ್ಸಲ್ಲಿ ಇದೊಂದು ಕೊರಗು ಉಳಿದೇ ಬಿಡುತ್ತೆ. ಪೂಜೆಯ ವೇಳೆ ಎಡಭಾಗದಿಂದ ಪ್ರಸಾದವಾಯ್ತಲ್ಲ, ಭಗವಂತನೇ ಈ ಸೂಚನೆ ಕೊಟ್ಟರೆ ಇನ್ಯಾರ ದಿಕ್ಕು ನಮಗೆ, ಇನ್ನೇನು ಮಾಡೋದು ಅನ್ನೋ ಯೋಚನೆಗೆ ಬಿದ್ದು ಬಿಡುತ್ತಾರೆ ಜನ. ಹಲವರ ಪ್ರಕಾರ ಎಡ ಅಂದರೆ ಕೆಟ್ಟದ್ದು, ಬಲ ಅಂದರೆ ಒಳ್ಳೆಯದು ಅಂದುಕೊಳ್ತೀವಿ. ಆದರೆ ಭಗವಂತ ಯಾವ ಭಾಗದಿಂದ ಪ್ರಸಾದವನ್ನು ನೀಡಿದರೂ ಕೂಡ ಅದು ಒಳ್ಳೆಯದೇ. ಯಾಕಂದರೆ ದೇವರ ದೇವ ಶ್ರೀ ವಿಷ್ಣು ಶಂಖಚಕ್ರ ಗದಾ ಪದ್ಮ ಧಾರಣೆ ಮಾಡಿದ್ದಾನೆ ನೋಡಿ. ಈತ ಸಚ್ಚಿದಾನಂದ ಸ್ವರೂಪ. ಬಲಭಾಗದ ಮೇಲಿನ ಕೈಯಲ್ಲಿ ಚಕ್ರವನ್ನು, ಎಡಭಾಗದ ಮೇಲಿನ ಕೈಯಲ್ಲಿ ಶಂಖವನ್ನು, ಎಡಭಾಗದ ಕೆಳಗಿನ ಕೈಯಲ್ಲಿ ಗದೆ, ಬಲಭಾಗದ ಕೆಳಗಿನ ಕೈಯಲ್ಲಿ ಪದ್ಮ. ಹೀಗೆ 4 ಕೈಗಳಲ್ಲೂ 4 ಆಯುಧಗಳು
ಆಯುಧಗಳನ್ನು ಧರಿಸಿದ್ದಾನೆ. ಭಗವಂತನ ಈ 4 ಕೈಗಳಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳಿತು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕಾಗತ್ತಾ? ಅದು ಅಸಾಧ್ಯ ಬಿಡಿ. ವಿಷ್ಣುದೇವನ ಎಡಗೈಯಲ್ಲಿರೋ ಶಂಖವನ್ನ ಸಂಪತ್ತಿನ ಪ್ರತಿರೂಪ ಅಂತೀವಿ. ಹಾಗಿದ ಮೇಲೆ ಎಡಭಾಗದಿಂದ ಹೂವಿನ ಪ್ರಸಾದವಾದರೆ ಕೆಡುಕು ಆಗೋದಕ್ಕೆ ಹೇಗೆ ಸಾಧ್ಯ? ಇದೇ ಕಾರಣಕ್ಕೆ ಎಡಬಲ ಅನ್ನೋದು ಭೇದವಿಲ್ಲ ಅಂತ ಕರೀತಾರೆ ಹಲವರು. ಇದು ದೇವತೆಗಳ ವಿಷಯವಾಯಿತು. ಇನ್ನು ಯತಿಗಳ ವಿಷಯಕ್ಕೆ ಬರೋದಾದರೆ ಉದಾಹರಣೆಗೆ ಗುರುರಾಯರನ್ನು ನೋಡೋಣ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಯತಿ ಕುಲ ತಿಲಕರು. ದೇವರ ಸ್ವರೂಪವೇ ಆದರೂ ದೇವಾನುದೇವತೆಗಳಂತೆ ಆಯುಧಗಳನ್ನು ಧರಿಸಿಲ್ಲ. ರಾಯರು ಧ್ಯಾನ ಮುದ್ರೆ ಹಾಗೂ ಅಭಯ ಮುದ್ರೆ ಧಾರಣೆ ಮಾಡಿದ್ದಾರೆ. ಬಲಗೈಯಲ್ಲಿ ಧ್ಯಾನ ಮುದ್ರೆಯನ್ನು, ಎಡಗೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದಾರೆ. ಬಲಭಾಗ ಅಜ್ಞಾನದ ಸಂಕೇತ, ಎಡಭಾಗ ನಮ್ಮ ಸಂಪೂರ್ಣ ರಕ್ಷಣೆಯ ಸಂಕೇತ, ಅಂದರೆ ಅಭಯ ಪ್ರದಾನ ಮಾಡುವ ಸಂಕೇತ. ಹೀಗಾಗಿ ಒಂದು ವೇಳೆ ಎಡಭಾಗದಿಂದ ಪ್ರಸಾದವಾದರೆ ನೀವು ಹೆಚ್ಚು ಸಂತೋಷ ಪಡಬೇಕು. ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ರಕ್ಷಣೆ ನನಗಿದೆ ಅಂತ, ನಾನು ನಿಮ್ಮೊಂದಿಗಿದ್ದೀನಿ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಅನ್ನೋ ಅಭಯವನ್ನು ನೀಡಿದ್ದಾರೆ ರಾಯರು ಅಂತ ಸಂತಸ ಪಡಬೇಕು. ಯಾಕಂದರೆ ರಾಯರು ಹೂವಿನ ಪ್ರಸಾದ ನೀಡಿದ್ದು ಅಭಯ ಮುದ್ರೆಯಿಂದ ಅನ್ನೋದನ್ನು ಮರಿಬಾರದು. ಹೀಗಾಗಿ ಎಡ ಬಲ ಅನ್ನೋದರ ಹಿಂದೆಯೂ ಹಲವು ಮಹತ್ವವಿದೆ. ಎಡಭಾಗದಲ್ಲಿ ಹೂವಿನ ಪ್ರಸಾದವಾಯಿತು ಅಂದರೆ ಅದು ಕೆಡುಕಷ್ಟೇ ಅಲ್ಲ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ಡಂಗೂರ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳು ಸಿಗಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.